ವೆಲ್ಕಮ್ ಬ್ಯಾಕ್. ಕಳೆದ ಒಂದು ತಿಂಗಳಿಂದ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಮಳೆಯಿಂದಾಗಿ ಎಷ್ಟೆಲ್ಲಾ ತೊಂದರೆ ಆಯಿತು, ರೈತರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ್ರು, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇದೇ ರೀತಿಯ ವರುಣಾರ್ಭಟಕ್ಕೆ ಉತ್ತರ ಭಾರತವೂ ಕೂಡ ಈಗ ಕೊಚ್ಚಿ ಹೋಗ್ತಾ ಇದೆ ವೀಕ್ಷಕರೇ. ಪಂಜಾಬ್ನಲ್ಲಿ ರೈತರ ಪರಿಸ್ಥಿತಿಯಂತೂ ಹೇಳತೀರದು. ಹಾಗಿದ್ರೆ ಉತ್ತರ ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಬನ್ನಿ ಈ ವಿಶೇಷ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕಳೆದ ಒಂದು ತಿಂಗಳಿಂದ ಉತ್ತರ ಭಾರತದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣಾರ್ಭಟಕ್ಕೆ ಬಹುತೇಕ ರಾಜ್ಯಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ. ಗಗ್ಗಾರ್ ನದಿ ಆರ್ಭಟ. ಮಳೆಯ ಅವಾಂತರಕ್ಕೆ ಹರಿಯಾಣದ ಸಿರ್ಸಾ ಪ್ರದೇಶ ಜಲಾವೃತವಾಗಿದೆ. ಗಗ್ಗಾರ್ ನದಿ ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಗಗ್ಗಾರ್ ನದಿ ನೀರಿನ ಮಟ್ಟ ಏರಿಕೆಯಾದ ಕಾರಣ ಸಿರ್ಸಾ ಪ್ರದೇಶ ಪೂರ್ತಿ ನೀರು ಆವರಿಸಿಕೊಂಡಿದೆ. ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಮಳೆಗೆ ಮುಳುಗಿದ ಹಳ್ಳಿ. ಮಳೆಯ ಹೊಡೆತಕ್ಕೆ ಸಿಲುಕಿ ಗುಜರಾತ್ನ ಬನಸ್ಕಾಂತ್ ಪ್ರದೇಶದ ದಿಕ್ಕೇ ಬದಲಾಗಿದೆ. ಹಳ್ಳಿಗಳು ಮಳೆಯ ನೀರಿಗೆ ಜಲಾವೃತವಾಗಿದೆ. ರೆಸ್ಕ್ಯೂ ಟೀಮ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವ ಕಾರ್ಯ ಮಾಡ್ತಾ ಇದೆ. ಕೊಂಚ ಇಳಿಕೆ ಕಂಡ ಯಮುನೆ. ಇತ್ತೀಚೆಗೆ ಮಳೆಯ ಹೊಡೆತಕ್ಕೆ ಯಮುನಾ ನದಿ ಉಗ್ರ ರೂಪ ತಾಳಿತ್ತು. ಆದರೆ ದಿನ ಕಳೆದಂತೆ ಯಮುನೆಯ ಹರಿವಿನ ಮಟ್ಟ ಕೊಂಚ ಇಳಿಕೆ ಕಂಡಿದೆ. ಸಹಜ ಸ್ಥಿತಿಗೆ ಯಮುನಾ ನದಿ ಮರಳುತ್ತಿದೆ. ಪ್ರವಾಹಕ್ಕೆ ನಲುಗಿದ ಮಥುರಾ. ಉತ್ತರ ಪ್ರದೇಶದ ಮಥುರಾ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ. ರಕ್ಷಣಾ ತಂಡ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ. ಬೋಟ್ ಅಲ್ಲಿ ತೆರಳಿ ಆಹಾರ ಕಿಟ್ ವಿತರಿಸುತ್ತಿದ್ದಾರೆ. ಜೊತೆಗೆ ಮೃತದೇಹವನ್ನ ಬೋಟ್ ಮೂಲಕ ಸಾಗಿಸಲಾಗ್ತಾ ಇದೆ. ಯಮುನೆಯ ನೀರಿನ ಮಟ್ಟ ಏರಿಕೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನೆಯ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟ ಏರಿಕೆಯಿಂದ ಜಗತ್ಪ್ರಸಿದ್ಧ ತಾಜ್ ಮಹಲ್ ಸುತ್ತಲಿನ ಪ್ರದೇಶ ನೀರಿನಿಂದ ಆವರಿಸಿದೆ. ಭರ್ತಿಯಾದ ಅಜಿ ಡ್ಯಾಂ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಳದಿಂದ ಗುಜರಾತ್ನ ಅಜಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂ ನೀರು ಭರ್ತಿಯಿಂದ ಹೆಚ್ಚುವರಿ ನೀರು ಹೊರಹರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಳೆದ ಒಂದು ತಿಂಗಳಿಂದ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಮಳೆಯಿಂದಾಗಿ ಎಷ್ಟೆಲ್ಲಾ ತೊಂದರೆ ಆಯಿತು, ರೈತರು ಯಾವ ರೀತಿಯ ಸಮಸ್ಯೆಗಳನ್ನ ಎದುರಿಸಿದ್ರು, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇದೇ ರೀತಿಯ ವರುಣಾರ್ಭಟಕ್ಕೆ ಉತ್ತರ ಭಾರತವೂ ಕೂಡ ಈಗ ಕೊಚ್ಚಿ ಹೋಗ್ತಾ ಇದೆ ವೀಕ್ಷಕರೇ. ಪಂಜಾಬ್ನಲ್ಲಿ ರೈತರ ಪರಿಸ್ಥಿತಿಯಂತೂ ಹೇಳತೀರದು. ಹಾಗಿದ್ರೆ ಉತ್ತರ ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಬನ್ನಿ ಈ ವಿಶೇಷ ವರದಿಯಲ್ಲಿ ನೋಡ್ಕೊಂಡ್ ಬರೋಣ. ಕಳೆದ ಒಂದು ತಿಂಗಳಿಂದ ಉತ್ತರ ಭಾರತದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣಾರ್ಭಟಕ್ಕೆ ಬಹುತೇಕ ರಾಜ್ಯಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ. ಗಗ್ಗಾರ್ ನದಿ ಆರ್ಭಟ. ಮಳೆಯ ಅವಾಂತರಕ್ಕೆ ಹರಿಯಾಣದ ಸಿರ್ಸಾ ಪ್ರದೇಶ ಜಲಾವೃತವಾಗಿದೆ. ಗಗ್ಗಾರ್ ನದಿ ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಗಗ್ಗಾರ್ ನದಿ ನೀರಿನ ಮಟ್ಟ ಏರಿಕೆಯಾದ ಕಾರಣ ಸಿರ್ಸಾ ಪ್ರದೇಶ ಪೂರ್ತಿ ನೀರು ಆವರಿಸಿಕೊಂಡಿದೆ. ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಮಳೆಗೆ ಮುಳುಗಿದ ಹಳ್ಳಿ. ಮಳೆಯ ಹೊಡೆತಕ್ಕೆ ಸಿಲುಕಿ ಗುಜರಾತ್ನ ಬನಸ್ಕಾಂತ್ ಪ್ರದೇಶದ ದಿಕ್ಕೇ ಬದಲಾಗಿದೆ. ಹಳ್ಳಿಗಳು ಮಳೆಯ ನೀರಿಗೆ ಜಲಾವೃತವಾಗಿದೆ. ರೆಸ್ಕ್ಯೂ ಟೀಮ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವ ಕಾರ್ಯ ಮಾಡ್ತಾ ಇದೆ. ಕೊಂಚ ಇಳಿಕೆ ಕಂಡ ಯಮುನೆ. ಇತ್ತೀಚೆಗೆ ಮಳೆಯ ಹೊಡೆತಕ್ಕೆ ಯಮುನಾ ನದಿ ಉಗ್ರ ರೂಪ ತಾಳಿತ್ತು. ಆದರೆ ದಿನ ಕಳೆದಂತೆ ಯಮುನೆಯ ಹರಿವಿನ ಮಟ್ಟ ಕೊಂಚ ಇಳಿಕೆ ಕಂಡಿದೆ. ಸಹಜ ಸ್ಥಿತಿಗೆ ಯಮುನಾ ನದಿ ಮರಳುತ್ತಿದೆ.
ಪ್ರವಾಹಕ್ಕೆ ನಲುಗಿದ ಮಥುರಾ. ಉತ್ತರ ಪ್ರದೇಶದ ಮಥುರಾ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ. ರಕ್ಷಣಾ ತಂಡ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬೋಟ್ ಅಲ್ಲಿ ತೆರಳಿ ಆಹಾರ ಕಿಟ್ ವಿತರಿಸುತ್ತಿದ್ದಾರೆ. ಜೊತೆಗೆ ಮೃತದೇಹವನ್ನ ಬೋಟ್ ಮೂಲಕ ಸಾಗಿಸಲಾಗ್ತಾ ಇದೆ. ಯಮುನೆಯ ನೀರಿನ ಮಟ್ಟ ಏರಿಕೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನೆಯ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟ ಏರಿಕೆಯಿಂದ ಜಗತ್ ಪ್ರಸಿದ್ಧ ತಾಜ್ ಮಹಲ್ ಸುತ್ತಲಿನ ಪ್ರದೇಶ ನೀರಿನಿಂದ ಆವರಿಸಿದೆ. ಭರ್ತಿಯಾದ ಅಜಿ ಡ್ಯಾಂ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಳದಿಂದ ಗುಜರಾತ್ನ ಅಜಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂ ನೀರು ಭರ್ತಿಯಿಂದ ಹೆಚ್ಚುವರಿ ನೀರು ಹೊರಹರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಕಳೆದ ಒಂದು ತಿಂಗಳಿಂದ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ರಾಜ್ಯದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಮಳೆಯಿಂದಾಗಿ ಎಷ್ಟೆಲ್ಲಾ ತೊಂದರೆ ಆಯಿತು, ರೈತರು ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸಿದ್ರು, ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಇದೇ ರೀತಿಯ ವರುಣಾರ್ಭಟಕ್ಕೆ ಉತ್ತರ ಭಾರತವೂ ಕೂಡ ಈಗ ಕೊಚ್ಚಿ ಹೋಗ್ತಾ ಇದೆ ವೀಕ್ಷಕರೇ. ಪಂಜಾಬ್ನಲ್ಲಿ ರೈತರ ಪರಿಸ್ಥಿತಿಯಂತೂ ಹೇಳತೀರದು. ಹಾಗಿದ್ರೆ ಉತ್ತರ ಭಾರತದ ಯಾವ್ಯಾವ ರಾಜ್ಯಗಳಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ, ಬನ್ನಿ ಈ ವಿಶೇಷ ವರದಿಯಲ್ಲಿ ನೋಡ್ಕೊಂಡ್ಬರೋಣ. ಕಳೆದ ಒಂದು ತಿಂಗಳಿಂದ ಉತ್ತರ ಭಾರತದಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿತಾ ಇದ್ದಾನೆ. ವರುಣಾರ್ಭಟಕ್ಕೆ ಬಹುತೇಕ ರಾಜ್ಯಗಳಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಮನೆ ಮಠ ಕಳೆದುಕೊಂಡು ಜನ ಬೀದಿಗೆ ಬಿದ್ದಿದ್ದಾರೆ. ಗಗ್ಗಾರ್ ನದಿ ಆರ್ಭಟ. ಮಳೆಯ ಅವಾಂತರಕ್ಕೆ ಹರಿಯಾಣದ ಸಿರ್ಸಾ ಪ್ರದೇಶ ಜಲಾವೃತವಾಗಿದೆ. ಗಗ್ಗಾರ್ ನದಿ ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಗಗ್ಗಾರ್ ನದಿ ನೀರಿನ ಮಟ್ಟ ಏರಿಕೆಯಾದ ಕಾರಣ ಸಿರ್ಸಾ ಪ್ರದೇಶ ಪೂರ್ತಿ ನೀರು ಆವರಿಸಿಕೊಂಡಿದೆ. ಇದರಿಂದ ಅಲ್ಲಿನ ದೃಶ್ಯವೇ ಬದಲಾಗಿದೆ. ಮಳೆಗೆ ಮುಳುಗಿದ ಹಳ್ಳಿ. ಮಳೆಯ ಹೊಡೆತಕ್ಕೆ ಸಿಲುಕಿ ಗುಜರಾತ್ನ ಬನಸ್ಕಾಂತ್ ಪ್ರದೇಶದ ದಿಕ್ಕೇ ಬದಲಾಗಿದೆ. ಹಳ್ಳಿಗಳು ಮಳೆಯ ನೀರಿಗೆ ಜಲಾವೃತವಾಗಿದೆ. ರೆಸ್ಕ್ಯೂ ಟೀಮ್ ಸ್ಥಳದಲ್ಲಿ ಬೀಡು ಬಿಟ್ಟಿದ್ದು ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯುವ ಕಾರ್ಯ ಮಾಡ್ತಾ ಇದೆ. ಕೊಂಚ ಇಳಿಕೆ ಕಂಡ ಯಮುನೆ. ಇತ್ತೀಚೆಗೆ ಮಳೆಯ ಹೊಡೆತಕ್ಕೆ ಯಮುನಾ ನದಿ ಉಗ್ರರೂಪ ತಾಳಿತ್ತು. ಆದರೆ ದಿನ ಕಳೆದಂತೆ ಯಮುನೆಯ ಹರಿವಿನ ಮಟ್ಟ ಕೊಂಚ ಇಳಿಕೆ ಕಂಡಿದೆ. ಸಹಜ ಸ್ಥಿತಿಗೆ ಯಮುನಾ ನದಿ ಮರಳುತ್ತಿದೆ. ಪ್ರವಾಹಕ್ಕೆ ನಲುಗಿದ ಮಥುರಾ. ಉತ್ತರ ಪ್ರದೇಶದ ಮಥುರಾ ಪ್ರವಾಹಕ್ಕೆ ಸಿಲುಕಿ ನಲುಗಿ ಹೋಗಿದೆ. ರಕ್ಷಣಾ ತಂಡ ಸ್ಥಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಬೋಟ್ ಅಲ್ಲಿ ತೆರಳಿ ಆಹಾರ ಕಿಟ್ ವಿತರಿಸುತ್ತಿದ್ದಾರೆ. ಜೊತೆಗೆ ಮೃತದೇಹವನ್ನ ಬೋಟ್ ಮೂಲಕ ಸಾಗಿಸಲಾಗ್ತಾ ಇದೆ. ಯಮುನೆಯ ನೀರಿನ ಮಟ್ಟ ಏರಿಕೆ. ಉತ್ತರ ಪ್ರದೇಶದ ಆಗ್ರಾದಲ್ಲಿ ಯಮುನೆಯ ನೀರಿನ ಮಟ್ಟ ಏರಿಕೆಯಾಗಿದೆ. ನೀರಿನ ಮಟ್ಟ ಏರಿಕೆಯಿಂದ ಜಗತ್ ಪ್ರಸಿದ್ಧ ತಾಜ್ ಮಹಲ್ ಸುತ್ತಲಿನ ಪ್ರದೇಶ ನೀರಿನಿಂದ ಆವರಿಸಿದೆ. ಭರ್ತಿಯಾದ ಅಜಿ ಡ್ಯಾಂ. ನೀರಿನ ಹರಿವಿನ ಪ್ರಮಾಣ ಹೆಚ್ಚಳದಿಂದ ಗುಜರಾತ್ನ ಅಜಿ ಡ್ಯಾಂ ಭರ್ತಿಯಾಗಿದೆ. ಡ್ಯಾಂ ನೀರು ಭರ್ತಿಯಿಂದ ಹೆಚ್ಚುವರಿ ನೀರು ಹೊರಹರಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.